ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರ್ತದೆ. ರಸಾಯನ ಮಾವಿನ ಹಣ್ಣಿದ್ದು ಊಟ ಅಂತೂ ತುಂಬ ಸೂಪರಾಗಿರ್ತದೆ. ನಮಸ್ಕಾರ ವೀಕ್ಷಕರೇ, ಜಚ್ಚುಪಟ್ಟಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾವಿನ ಹಣ್ಣಿಂದು ಒಂದು ಊಟಕ್ಕೆ ಯೋಗ್ಯವಾದಂಥ ರಸಾಯನ ಥರ ಮಾಡ್ತಾಯಿದ್ದೀನಿ. ಇದು ಸಿಹಿ ಮತ್ತು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಿರ್ತದೆ. ಇದಕ್ಕೆ ನಾನು ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ, ಹಾಗೆ 2 ಒಣಮೆಣಸು ಅದನ್ನು ಕಾಯಿಸಿ ತಗೊಂಡಿದ್ದೀನಿ, 1 ಈರುಳ್ಳಿ ಮತ್ತು ಇದು ಕುಚ್ಚಲಕ್ಕಿದ್ದು ಗಂಜಿ, ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕು. ಈಗ ನಾನು ಇದನ್ನು ಸಿಪ್ಪೆ ತಗೊಳ್ತೀನಿ. ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ಸಣ್ಣದಾಗಿ ಹೆಚ್ಕೊಂಡ ನಂತರ ಇದಕ್ಕೆ ಉಪ್ಪು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಹಣ್ಣಾಗಿದ್ದರೆ ಚೆನ್ನಾಗಿರ್ತದೆ, ಕಾಯಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಅಂದರೆ ಸ್ವಲ್ಪ ಹುಳಿ ಇರ್ತದೆ. ಇದು ಸಿಹಿಯಾಗಿರ್ತದೆ. ಇದೀಗ ಮಾವಿನ ಹಣ್ಣಿನ ಸೀಸನಲ್ಲಿ ಮುಂಚೆ ಎಲ್ಲ ಇದು ತರಕಾರಿ ಏನು ಇಲ್ಲ ಅಂತ ಹೇಳಿದರೆ ಸಡನ್ನಾಗಿ ಇದು ಮಾಡ್ತಾಯಿದ್ರು. ಇದು ತುಂಬ ಚೆನ್ನಾಗಿರ್ತದೆ. ಇದು ಕೈಯಲ್ಲಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಪೂನಲ್ಲಿ ಮಾಡ್ಕೋಬೇಕು. ಕೈಯಲ್ಲಿ ಮಾಡಿದರೆ ಅದರ ರಸ ಎಲ್ಲ ಇದಾಗ್ತದೆ. ಈಗ ಸ್ವಲ್ಪ ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ ಮೆಣಸು ಇದನ್ನು ಕೈಯಲ್ಲೇ ಕಟ್ ಮಾಡ್ಕೋಬೋದು. ಕೈಯಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಯಿ ಮೆಣಸು ಹಾಕೋಬೋದು, ಆದರೆ ನಾನಿಲ್ಲಿ ಒಣಮೆಣಸು ಹಾಕ್ತಾ ಇರೋದು. ಮುಂಚೆ ಎಲ್ಲ ಕಾಯಿ ಮೆಣಸಿಗಿಂತ ಗಾಂಧಾರಿ ಮೆಣಸು ಸಿಗ್ತದೆ, ಸೂಜಿ ಮೆಣಸು ಅಂತೇಳಿ, ಅದನ್ನು ಉಪಯೋಗಿಸ್ತಾಯಿದ್ರು. ಈಗ ನಾನು ಅದು ಬೇಡ ಅಂಥೇಳಿ ಹೀಗೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು, ಯಾಕಂದರೆ ಅದು ಬಾಯಿಗೆ ತುಂಬ ದೊಡ್ಡ ಪೀಸು ಸಿಗಬಾರ್ದು. ಅದು ಸಿಕ್ಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡಿ ಆದ ನಂತರ ಇದು ಲಾಸ್ಟಲ್ಲಿ ಅನ್ನದ ಗಂಜಿ ಹಾಕ್ಕೋಬೇಕು. ನಾವು ತೆಳಿ ಅಂತ ಹೇಳ್ತೀವಿ ಇದಕ್ಕೆ, ಅಂದರೆ ಅನ್ನ ಬಸ್ದಿರೋ ಇದು. ಇದು ಬಾಯಿಗೆ ರುಚಿ ಸಿಗೋದಿಲ್ಲ, ಇದು ಊಟ ಮಾಡೋಕ್ಕೆ ಆಗೋದಿಲ್ಲ ಅಂತ ಆದರೆ ಸಡನ್ನಾಗಿ ಮಾಡ್ಕೋಬೋದು. ಏನೋ ಇದು ಸ್ಟವ್ ಹಚ್ಚಿಸ್ಕೋಬೇಕು ಏನೋ ಇದು ಇರಲ್ಲ, ಒಂದು ಮೆಣಸು ಕಾಯಿಸ್ಕೊಂಡ್ರೆ ಆಯಿತು. ಹಾಗೆ ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು, ರಸ ಬಿಡ್ತದೆ. ಇದನ್ನು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂತ ಹೇಳಿದರೆ ಮಾವಿನ ಹಣ್ಣು ಇಷ್ಟ ಅಲ್ವ ಮಕ್ಕಳಿಗೆ, ಅದಕ್ಕೋಸ್ಕರ. ಇದೇನು ತುಂಬ ಹೊತ್ತು ಬೇಕಾಗಲ್ಲ, 5 ನಿಮಿಷದಲ್ಲಿ ಆಗ್ತದೆ. ನಾನಿಲ್ಲಿ ಕಸಿ ಮಾವಿನ ಹಣ್ಣು ತಗೊಂಡಿದ್ದೀನಿ, ಮನೆಯಲ್ಲೇ ಆಗಿರುವಂಥದ್ದು ಊರಲ್ಲಿ. ಹಾಗೆಯೇ ಇದು ಇಲ್ಲಾಂದರೆ ಕಾಟು ಮಾವಿನ ಹಣ್ಣು ತಗೋಬೋದು, ಈಗ ಸೀಸನ್ ಅಲ್ವಾ, ತುಂಬ ಸಿಗ್ತದೆ, ಅದನ್ನೇ ಇದು ಮಾಡ್ಕೋಬೋದು. ಇದೀಗ ನೋಡಿ ರೆಡಿ ಆಯಿತು. ಇನ್ನು ಅನ್ನಕ್ಕೆ ಇದು ಹಾಕ್ಕೊಳ್ಳೋದು, ತಿನ್ನೋದು ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರ್ತದೆ. ರಸಾಯನ ಮಾವಿನ ಹಣ್ಣಿದ್ದು ಊಟ ಅಂತೂ ತುಂಬ ಸೂಪರಾಗಿರ್ತದೆ.